ಗುರುಭ್ಯೋ ನಮಃ. ಬದುಕು ಸುದೀರ್ಘವಾದುದಕ್ಕಿಂತ ಶ್ರೇಷ್ಠವಾಗಿರಬೇಕು. ಬದುಕಲು ಬೇಕು ಬದುಕುವ ಈ ಮಾತು. ಡಾಕ್ಟರ್ ಪಂಡಿತ್ ಪುಟ್ಟಪ್ಪರವರು ಬರೆದಿರುವ ಈ ಪುಸ್ತಕದಲ್ಲಿ ಲೇಖಕರ ಉದಾತ್ತ ಚಿಂತನೆ, ಅನುಭವ, ಆಳವಾದ ಆಲೋಚನೆಗಳು ಮುಖ್ಯವಾಗಿ ಅವರ ನೆನಪಿನ ಅಂಗುರಗಳಾಗಿ ಮೂಡಿರುತ್ತದೆ. ಬದುಕು ಪೂರ್ಣ ಸಿಹಿಯೂ ಅಲ್ಲ, ಪೂರ್ಣ ಕಹಿಯೂ ಅಲ್ಲ. ಅವುಗಳ ವಿವಿಧ ಪ್ರಮಾಣದ ಕಾಲ. ಕಹಿಯನ್ನು ಸಹಿಸುವ ಶಕ್ತಿ ಗಳಿಸಿದಂತೆ ಜೀವನ ಮತ್ತಷ್ಟು ಬರಗೊಳ್ಳುತ್ತದೆ. ಕಹಿಯ ಅನುಭವದಿಂದ ಸಿಹಿಗೆ ಮತ್ತಷ್ಟು ಕಲಿಯಿದೆ. ಕಹಿಯನ್ನು ಸಿಹಿಯನ್ನಾಗಿಸಿ ಸಮನಾಗಿ ಸ್ವೀಕರಿಸುವ ಜಾಣಿಯೇ ಈ ಬದುಕು. ಮಿತ್ರರೇ, ಬದುಕು ಎಂದರೆ ವಿವರಿಸುವುದು ಕಷ್ಟ. ಪ್ರಶ್ನೆ ಒಂದು, ಉತ್ತರಗಳು. ಸುತ್ತಲಿನ ಪರಿಸ್ಥಿತಿಗಳು ನಿಮ್ಮನ್ನು ತುಳಿಬೇಕೆಂದು ಕಾತುರದಿಂದ ಕಾಯ್ದುಕೊಂಡು ನಿಂತಾಗ ಅದನ್ನು ಮೀರಿ ಎದುರಿಸಿ ನೀನು ತಾಕತ್ತನ್ನು ತೋರಿಸ್ತೀಯಲ್ಲ, ಅದು ಬದುಕು. ಹೌದು ಮಿತ್ರರೇ, ಬದುಕು ಒಂದು ಪಾರಿವಾಳದಲ್ಲಿ. ಅದು ನಮ್ಮ ಕೈಯಲ್ಲಿರುವ ಹಕ್ಕಿ. ಅದನ್ನು ನಾವು ಬಲವಾಗಿ ಅಮುಕಿದರೆ, ಜೋರಾಗಿ ಬರುತ್ತಿದ್ದರೆ ಅದು ಸತ್ತೇ ಹೋಗುತ್ತದೆ ಮತ್ತು ಅದು ಕೈಗೆ ಬರುವುದೇ ಇಲ್ಲ. ಜೀವನವು ಒಂದು ಹಸಿದಾರ ರಥ ಎನ್ನುವುದು. ಹರಿತವಾದ ಖಡ್ಗದ ಅಲವು ಹಸಿದಾರ. ಅದರ ಮೇಲೆ ಹೆಜ್ಜೆ ಹಾಕಿ ಕಾಲು ಕತ್ತರಿಸಿಕೊಳ್ಳದೆ, ಗಾಯ ಮಾಡಿಕೊಳ್ಳದೆ ನಡೆದು ಹೋಗುವ ರೀತಿ ಜೀವನದಲ್ಲಿ. ಇದು ಒಂದು ಚಮತ್ಕಾರಿಕವಾದ ವ್ರತವು. ಬಲಾತ್ಕಾರ ಮಾಡಿದರೆ, ಬಲ ಪ್ರಯೋಗ ನಡೆಸಿದರೆ ಹಕ್ಕಿ ಸಾಯುತ್ತದೆ. ಹಾಗೆಂದು ಸ್ವೇಚ್ಛಾರದಿಂದ ಪ್ರಯೋಗಿಸಬಹುದು. ಮನ ಬಂದಂತೆ ನಡೆಯುವ ಹಾರುವ ಅವಕಾಶವೂ ಸಲ್ಲದು. ಕತ್ತಿಯ ಅಲಗಿನ ಮೇಲೆ ನಡೆಯಬೇಕಾದಾಗ ಹೆಚ್ಚಿನ ಎಚ್ಚರಿಕೆ ಬೇಕಾಗುತ್ತದೆ. ಬಲ ಹಾಕಿ ಹೆಜ್ಜೆ ಇಟ್ಟರೆ ಪಾದ ಕತ್ತಿಯ ಬಾಯಿಯಿಂದಾಗಿ ರಕ್ತ ಸುರಿಯುತ್ತದೆ. ಮತ್ತು ನಡೆದರೆ ಕಾಲು ಕತ್ತರಿಸಿ ಹೋಗುತ್ತದೆ. ಜೀವನದ ಆಹಾರವನ್ನು ನಾವು ತಿರಸ್ಕರಿಸಿದಂತಾಗುತ್ತದೆ, ಸೋತಂತಾಗುತ್ತದೆ. ನಾವು ಬಂದ ಸವಾಲನ್ನು ಸ್ವೀಕರಿಸದೆ ಬೇಡಿಗಳಿಸುತ್ತೇವೆ. ಕೆಲವೊಮ್ಮೆ ಬದುಕು ಕಷ್ಟವೆನಿಸುವುದು ಸಹಜ. ಆದರೆ ಅದನ್ನೆಲ್ಲ ಮೇಲೆ ಎದುರಿಸಿ ನಿಂತರೆ ಯಶಸ್ಸು ಪ್ರಾಪ್ತವಾಗುತ್ತದೆ. ನಾವು ಸುಧಾರಿಸುವುದು ನಮ್ಮ ಕೈಯಲ್ಲೇ ಇದೆ. ಒಳ್ಳೆಯ ಕೆಲಸದಲ್ಲಿ ತಮ್ಮ ಸಮಯವನ್ನು ವಿನಿಯೋಗಿಸಿಕೊಳ್ಳುತ್ತಾ ಅವನು ತನ್ನ ಜೀವನವನ್ನು ಫಲಭದ್ರಗೊಳಿಸಿಕೊಳ್ಳುತ್ತಾನೆ. ನಾವು ಏನನ್ನು ಕಳೆದುಕೊಂಡರೂ ಚಾರಿತ್ರ್ಯ ಕಳೆದುಕೊಳ್ಳಬಾರದು. ಅಂದರೆ ಮನುಷ್ಯನಲ್ಲಿರುವ ವಾಸ್ತವವೇ ಅವನ ಚಾರಿತ್ರ್ಯ. ಬೇರೆಯವರು ಒಬ್ಬ ವ್ಯಕ್ತಿಯ ಬಗ್ಗೆ ಹೊಂದಿರುವ ಅಭಿಪ್ರಾಯವೇ ಅವನ ಪ್ರಕೃತಿ ಅಂತ ಹೇಳ್ತಾರೆ. ಒಂದು ವ್ಯಕ್ತಿಯ ಗುಣ ಧರ್ಮಗಳೇ ಅವನ ಚಾರಿತ್ರ್ಯವನ್ನು ರೂಪಿಸುತ್ತವೆ. ಸತ್ಯವೇ ಸದ್ಗುಣಗಳ ಮೇಲೆ ಬೆಳೆಯುತ್ತದೆ. ಸಚ್ಚಾರಿತ್ರ್ಯ ಇರುವಲ್ಲಿ ಇಷ್ಟವಾದುದೆಲ್ಲವೂ ಇರುತ್ತದೆ, ಅನಿಷ್ಟವಾದದ್ದು ಯಾವುದೂ ಇರುವುದಿಲ್ಲ. ಸಚ್ಚಾರಿತ್ರ್ಯದಲ್ಲಿ ಎಲ್ಲಿದೆಯೋ ಅಲ್ಲಿ ಸಣ್ಣತನ ಇರಲಾರದು. ಜಗತ್ತಿನ ವಿಸ್ತಾರವೇ ಒಳಗೊಳ್ಳುವ ವೈಶಲ್ಯ ಇರುತ್ತದೆ. ಔದಾರ್ಯಕ್ಕೆ ಅಲ್ಲಿ ಪರಿಮಿತಿಯೇ ಇರುವುದಿಲ್ಲ. ಮನುಷ್ಯನು ಗಳಿಸಿದ ಆಸ್ತಿ ಕಳೆದು ಹೋಗಬಹುದು, ಆದರೆ ತನ್ನ ಚಾರಿತ್ರ್ಯದಿಂದ ಪಡೆದ ಹೆಸರು ಮಾತ್ರ ಎಂದು ಕಳೆದು ಹೋಗಲಾರದು. ಧರ್ಮವೆಂದರೆ ಇನ್ನೇನು ಅಲ್ಲ, ಅದೊಂದು ಅಖಂಡವಾದದ್ದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ, ಧರ್ಮವು ರಕ್ಷಿತೇ ರಕ್ಷಿತು. ಅಂದರೆ ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವರನ್ನು ಧರ್ಮ ರಕ್ಷಿಸುತ್ತದೆ. ಧರ್ಮವು ಎಲ್ಲರನ್ನೂ ಎತ್ತಿ ಹಿಡಿಯಬೇಕೆನ್ನುತ್ತದೆ. ಅದು ಯಾರನ್ನು ಕೆಳಗೆ ಹಾಕಬೇಕೆನ್ನುವುದಿಲ್ಲ. ನಿಜವಾದ ಧರ್ಮವು ಮನಸ್ಸಿಗೆ ಪ್ರಸನ್ನತೆಯನ್ನು ತಂದುಕೊಡುತ್ತದೆ. ಅದು ಮನುಷ್ಯನನ್ನು ಶ್ರೇಷ್ಠತೆಗೆ ಕೊಂಡೊಯ್ಯುತ್ತದೆ. ಧರ್ಮ ಯಾವುದೇ ಇದ್ದರೂ ಅದು ಮನುಷ್ಯನನ್ನು ಉತ್ತಮನಾಗಿ ಮಾಡಬೇಕು, ಹೊರತು ಕೆಟ್ಟದ್ದನ್ನು ಮಾಡಬೇಕೆಂದು ಹೇಳುವುದಿಲ್ಲ. ಮನುಷ್ಯನು ಧರ್ಮದಿಂದ ಬದುಕಬೇಕು, ಇನ್ನೊಬ್ಬನನ್ನು ಬದುಕಿಸಬೇಕು. ಒಮ್ಮೆ ಅರ್ಜುನ ಶ್ರೀಕೃಷ್ಣನನ್ನು ಕೇಳುತ್ತಾನೆ, ಎಲ್ಲವೂ ಹಣೆ ಬರಹದಲ್ಲಿ ಬರೆದಿದ್ದರೆ ಪ್ರಯತ್ನಪಟ್ಟು ಫಲವೇನು ಮಾತನಾಡ. ಆಗ ಭಗವಾನ್ ಶ್ರೀಕೃಷ್ಣ ಉತ್ತರಿಸುತ್ತಾನೆ, ಪ್ರಯತ್ನ ಪಟ್ಟರೆ ಮಾತ್ರ ಸಿಗುವುದೆಂದು ಹಣೆ ಬರಹದಲ್ಲಿ ಬರೆದಿದ್ದರೆ ಪ್ರಯತ್ನ ಸರ್ವ ಸಿದ್ಧಿಸಾಗುತ್ತದೆ. ಒಂದು ಸಣ್ಣ ಇರುವೆ ಕೂಡ ನಮಗೆ ಜೀವನದ ಪಾಠವನ್ನು ಕಲಿಸಬಲ್ಲದು. ಒಬ್ಬ ವ್ಯಕ್ತಿ ಒಂದು ಸಣ್ಣ ಇರುವೆಯನ್ನು ಗೋಡೆಯನ್ನು ಏರುತ್ತಿರುವುದನ್ನು ಗಮನಿಸುತ್ತಾನೆ. ಆ ಒಂದು ಇರುವೆ ಧಾನ್ಯದ ಕಾಳುಗಳನ್ನು ಮೇಲಕ್ಕೊಯ್ಯಲು ಪ್ರಯತ್ನಿಸುತ್ತಿತ್ತು. ಕಡಿದಾದ ಆ ಗೋಡೆಯನ್ನು ಏರುವ ಅದರ ಪ್ರಯತ್ನ ವ್ಯರ್ಥವಾಗುತ್ತಲೇ ಇತ್ತು. ಧಾನ್ಯದ ಕಾಳು ಇರುವೆಗಿಂತ ಬಹು ದೊಡ್ಡದಾಗಿದೆ. ಇರುವೆ ತನ್ನ ಪ್ರಯತ್ನವನ್ನು ಬಿಡದೆ ಸೋಲು ಅನುಭವಿಸಿದರೂ ಕೂಡ ಬಿಟ್ಟುಕೊಡದೆ ಪ್ರಯತ್ನದಲ್ಲಿ
ಎಂಬುದಕ್ಕೆ ಇದೊಂದು ಉದಾಹರಣೆ. ಪ್ರಪಂಚದಲ್ಲಿ ಎಷ್ಟೋ ಮಂದಿ ಪ್ರಯತ್ನವನ್ನು ಪಡದೆ ಬದುಕನ್ನು ನಿಲ್ಲಿಸಿದವರಿದ್ದಾರೆ. ಅಂಥವರಿಗೆಲ್ಲ ಈ ಒಂದು ಉದಾಹರಣೆ ಪ್ರೇರಣೆಯಾಗಿದೆ. ಪ್ರಯತ್ನವಿಲ್ಲದೆ ನಾವು ಮಾಡುವ ಯಾವ ಕಾರ್ಯವೂ ಫಲಿಸುವುದಿಲ್ಲ. ಆದರೆ ಪ್ರಯತ್ನ ಮತ್ತು ಧೈರ್ಯ ಎಷ್ಟಿದ್ದರೆ ಉದ್ದೇಶ ಮತ್ತು ದಿಕ್ಕಿನ ಅರಿವಿಲ್ಲದೆ ಹೋದರೆ ಅದು ವ್ಯರ್ಥವಾಗುತ್ತದೆ. ಒಬ್ಬ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಒಂದು ಉದ್ದೇಶ ಇರಬೇಕು. ಆ ಉದ್ದೇಶವನ್ನು ಸಾಧಿಸುವ ಛಲ ಇರಬೇಕು. ಒಂದೊಳ್ಳೆ ಉದ್ದೇಶ ಇರಿಸಿಕೊಳ್ಳದೆ ಯಾವೊಬ್ಬ ವ್ಯಕ್ತಿಯು ಈ ಜಗತ್ತಿನಲ್ಲಿ ದೊಡ್ಡವನಾಗಿ ಬೆಳೆದಿಲ್ಲ. ತನ್ನ ಮನಸ್ಸು, ನಿರ್ಧಾರ ಹಾಗೂ ಶಕ್ತಿ ಸರ್ವಸ್ವವೆಲ್ಲವನ್ನು ತೊಡಗಿಸಿ ಮುಂದಾಗಬೇಕು. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಸಾಧಿಸಬೇಕಾದ ಗುರಿಗಳು ಎರಡು. ಒಂದು, ತನ್ನನ್ನು ಸುಧಾರಿಸಿಕೊಳ್ಳುತ್ತಾ ದಿನದಿನವೂ ತನ್ನಲ್ಲಿ ಹೊಸತನವನ್ನು ತಂದುಕೊಳ್ಳಬೇಕು. ಇನ್ನೊಬ್ಬರ ಜೀವನದಲ್ಲಿ ಸುಖವನ್ನು ತರುವ ಪ್ರಯತ್ನವನ್ನು ಇರಿಸಿಕೊಂಡಿರಬೇಕು. ಸಹನೆ ಇದ್ದವರಿಗೆ ಎಲ್ಲವೂ ಸಾಧ್ಯವಿದೆ. ಸಮಯ ಮತ್ತು ಸಹನೆ ಬಹಳಷ್ಟನ್ನು ಗೆಲ್ಲುತ್ತೆನ್ನುವುದು ಸತ್ಯ. ಜೀವನದಲ್ಲಿ ಮನುಷ್ಯ ಸಂಪಾದಿಸಿದ ಎಲ್ಲ ಯಶಸ್ಸು ಸಹನೆಯಿಂದ ಕಾರ್ಯ ಮಾಡುತ್ತಾ ಕಾಯಿ ನಿಂತುದರಲ್ಲಿ ಇದೆ. ಸಹನೆಯಲ್ಲಿ ಧೈರ್ಯ ಇದೆ, ಸಾಮರ್ಥ್ಯ ಇದೆ, ನಿರಂತರತೆ ಇದೆ. ದುಃಖವನ್ನು ಧೈರ್ಯದಿಂದ ಎದುರಿಸುವ ಮನುಷ್ಯನನ್ನು ಇಡೀ ಜಗತ್ತು ಮುಕ್ತ ಗಂಟವಾಗಿ ಪ್ರಶಂಸೆ ಮಾಡುತ್ತದೆ. ಸಹನೆಯಿಂದ ತಾಳಿಕೊಳ್ಳುವುದಕ್ಕಿಂತ ಹೆಚ್ಚಿನ ಗುಣ ಇನ್ನೊಂದಿಲ್ಲ. ಕ್ರೋಧಗೊಂಡು ಬಾಯಿಗೆ ಬಂದಂತೆ ಬೈಯುವ ಜನರನ್ನು ನಿಶಸ್ತ್ರಗೊಳಿಸುವ ಉಪಾಯ ಒಂದೇ ಇದೆ. ನೀವು ಅದನ್ನು ಗಮನಿಸದೆ ನಿಷ್ಕಾಳಜಿ ಮಾಡಿಬಿಟ್ಟರೆ ಬೈಯುವ ಮನುಷ್ಯನು ಸೋತಿರುವುದಿಲ್ಲ. ಅಜ್ಞಾನಿಗಳ ಕೂಡಿ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡಿ ಜಗಳವೇ ಹೆಚ್ಚಿಸಬೇಕು. ಪುಸ್ತಕಗಳು ಬದುಕುವುದನ್ನು ನಮಗೆ ಹೇಳಿಕೊಡುತ್ತವೆ. ಮನುಷ್ಯ ತನ್ನ ಸ್ನೇಹಿತನನ್ನು ಆರಿಸಿಕೊಳ್ಳುವಂತೆ ತಾನು ಓದುವ ಪುಸ್ತಕಗಳನ್ನು ಆರಿಸಿಕೊಳ್ಳಬೇಕು. ಯಾರು ನಮ್ಮನ್ನು ವಂಚಿಸಿದರೂ ಪುಸ್ತಕಗಳು ನಮ್ಮನ್ನು ವಂಚಿಸಲಾರವು. ಹಲವಾರು ವ್ಯಕ್ತಿಗಳ ಜೀವನ ಚರಿತ್ರೆ ಬರೆದಂತಹ ಪುಸ್ತಕಗಳು ನಮಗೆ ಒಳ್ಳೆಯ ರೀತಿಯಿಂದ ಹೇಗೆ ಬದುಕಬೇಕೆನ್ನುವುದನ್ನು ಹೇಳಿಕೊಡುತ್ತವೆ. ತಾವು ಪುಸ್ತಕಗಳಿಂದ ಕಲಿಯುವುದು ಇರುವಂತೆ ಜಗತ್ತಿನಲ್ಲಿ ಕಲಿಯುವುದು ಇದೆ. ನಿಜವಾದ ಬುದ್ಧಿವಂತರು ಪುಸ್ತಕಗಳನ್ನು ಓದುವಂತೆ ಜೀವನವನ್ನು ಓದಬೇಕು. ಮನುಷ್ಯನ ಚಾರಿತ್ರ್ಯವು ಅವನು ಯಾರೊಂದಿಗೆ ಇರುವ ಅವರೊಂದಿಗೆ ನಿರ್ಮಾಣವಾಗುತ್ತದೆ. ಅದು ಅವನು ಓದುವ ಪುಸ್ತಕಗಳಿಂದಲೂ ನಿರ್ಮಾಣವಾಗುತ್ತದೆ. ಇಷ್ಟೆಲ್ಲದರ ಮಧ್ಯೆ ಮನುಷ್ಯ ನಗುವುದನ್ನೇ ಮರೆತು ಬಿಟ್ಟಿದ್ದಾನೆ. ಮುಗುಳ್ನಗೆ ಇಲ್ಲದ ಮುಖ ಅದೆಷ್ಟೇ ಸುಂದರವಾಗಿದ್ದರೂ ಅದು ಒಳ್ಳೆಯದೇ ಅಲ್ಲ. ಮುಖದಲ್ಲಿ ಮುಗುಳ್ನಗೆ ಅರಳಬೇಕಾದರೆ ಹೃದಯದಲ್ಲಿ ನಗೆ ಇರಬೇಕು. ಈಗಿನ ಜನಜೀವನದ ವ್ಯವಸ್ಥೆಯು ಇಲ್ಲ ಕೆಲವೊಂದು ಒತ್ತಡದಿಂದಲೂ ನಾವು ನಗುವುದನ್ನೇ ಮರೆತು ಬಿಟ್ಟಿದ್ದೇವೆ. ಹುಟ್ಟು ಹೇಗೆ ಶಾಶ್ವತವಲ್ಲವೋ ಹಾಗೆ ನಮ್ಮ ನಗು ಕೂಡ ತಾತ್ಕಾಲಿಕವಾಗಿದೆ. ಸಮಯ ಮತ್ತು ನಗು ಇವೆರಡು ಜೀವನದ ಚಿತ್ರಗಳು. ಕೆಲವೊಮ್ಮೆ ಸಮಯವು ನಮಗೆ ನಗುವುದನ್ನೇ ಮರೆಸಿಬಿಡುತ್ತದೆ, ಮತ್ತೊಮ್ಮೆ ನಗು ನಮಗೆ ಸಮಯವನ್ನೇ ಮರೆಸಿಬಿಡುತ್ತದೆ. ನಮ್ಮ ಒಂದು ಮುಗುಳ್ನಗೆ ನಮ್ಮ ಗೆಲುವಿಗೂ ಕಾರಣವಾಗುವುದು. ಅದೆಷ್ಟೋ ಬಾರಿ ನಗು ನಮ್ಮ ನೋವನ್ನು ಕೂಡ ಮರೆಮಾಚುವಂತೆ ಮಾಡುತ್ತದೆ. ಜೀವನದ ನಿಜವಾದ ಶ್ರೀಮಂತಿಕೆ ಎಂದರೆ ಆಸೆ ಆನಂದಗಳೇ ಆಗಿದೆ. ಜೀವನದ ಬಡತನವೆಂದರೆ ನಿರಾಸೆ ಖಿನ್ನತೆಗಳೇ ಆಗಿದೆ. ಮನಸ್ಸಿನ ಆಹ್ಲಾದಕತೆಯು ಸುತ್ತಲೂ ಆಹ್ಲಾದಕತೆಯನ್ನು ತಂದು ಒಳ್ಳೆಯದನ್ನು ಮಾಡುತ್ತದೆ. ಆ ಪ್ರಸನ್ನತೆ ಉತ್ಸಾಹದ ವಾತಾವರಣವನ್ನು ನಿರ್ಮಿಸುವುದು ಪ್ರತಿಯೊಬ್ಬನಿಂದಲೂ ಸಾಧ್ಯವಿದೆ. ಜೀವನವೆಂದರೆ ಏನೆನ್ನುವುದು ತಿಳಿಯುವ ಹೊತ್ತಿಗೆ ಅದು ಮುಗಿದೇ ಹೋಗಿರುತ್ತದೆ. ಜಗತ್ತಿನ ಬಹುತೇಕ ಜನರು ತಮ್ಮ ಜೀವನವನ್ನು ಬದುಕಿರುವುದಿಲ್ಲ. ಜೀವನವನ್ನು ಬದುಕಬೇಕೆನ್ನುವ ಆಸೆಯಲ್ಲಿ ಅವರು ತಮ್ಮ ಜೀವನವನ್ನು ಕಳೆದಿರುತ್ತಾರೆ. ಮನುಷ್ಯ ತನ್ನ ಅನಿಸಿಕೆಗಳಿಗೆ ತಕ್ಕಂತೆ ಯಾರಿಗೂ ಅನ್ಯಾಯ ಬಗೆಯದೆ ಎಲ್ಲರೂ ಬದುಕುವ ರೀತಿಯಲ್ಲಿ ತಮ್ಮ ಜೀವನವನ್ನು ಬದುಕಬೇಕು. ಇನ್ನೊಬ್ಬರೊಂದಿಗೆ ಸಂತೋಷದಿಂದ ಇರುವ ವಾತಾವರಣವನ್ನು ನಿರ್ಮಿಸುವುದೇ ಜೀವನದ ನಿಜವಾದ ಅರ್ಥವೆನಿಸಿದೆ. ವರ್ಣಮಾಲೆಯ ಒಂದು ಅಕ್ಷರಕ್ಕೆ ತನ್ನಷ್ಟೇ ಯಾವ ಅರ್ಥವೂ ಇಲ್ಲ. ಅದು ಒಂದು ಇಲ್ಲವೇ ಒಂದಕ್ಕಿಂತ ಹೆಚ್ಚು ಅಕ್ಷರಗಳೊಂದಿಗೆ ಸೇರಿಕೊಂಡಾಗಲೇ ಅದಕ್ಕೆ ಅರ್ಥ ಇದೆ. ಜೀವನವೂ ಕೂಡ ವರ್ಣಮಾಲೆಯ ಅಕ್ಷರಗಳಂತೆ. ಮನುಷ್ಯನ ಚೈತನ್ಯವೇ ಜೀವನದಲ್ಲಿ ಸರ್ವಸ್ವವಾಗಿದೆ. ಮನುಷ್ಯನ ಚೈತನ್ಯವನ್ನು ತನ್ನ ಹೃದಯದಲ್ಲಿ ತುಂಬಿಕೊಂಡಿರಬೇಕು. ತನ್ನ ನುಡಿಯಲ್ಲಿ ತೋರಿಸಬೇಕು. ಅದು ಅವನ ನಡೆಯಲ್ಲಿ ಕಾಣಿಸಬೇಕು. ಚೈತನ್ಯ ಎನ್ನುವುದು ಮನುಷ್ಯನ ನಿಜವಾದ ಜೀವನವಾಗಿದೆ. ಹುಟ್ಟು ಸಾವಿನ ನಡುವಿನ ಈ 3 ದಿನದ ಬಾಳ ಪ್ರಯಾಣದಲ್ಲಿ ನಮ್ಮ ಬದುಕು ತಪ್ಪಾಗದಂತೆ ನೋಡಿಕೊಂಡು ಬರೆದ ಅಕ್ಷರಗಳು ತಪ್ಪಾಗಬಹುದು. ಆದರೆ ಬದುಕು ತಪ್ಪಾದರೆ ತಿದ್ದುವುದು ಬಹಳ ಕಷ್ಟ. ಪ್ರತಿಯೊಬ್ಬರು ಸಾರ್ಥಕತೆಯ ಜೀವನವನ್ನು